ಮೂರನೇ ಮಧ್ಯವರ್ಜನ ಶಿಬಿರ ಇಲ್ಲಿ ಆಗಮಿಸಿರುವಂಥ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಇವತ್ತು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳೇ. ಬಾಗಲಕೋಟೆ ಯಾರ ನಾಡು? ಬಸವಣ್ಣನ ನಾಡು, ಹೌದು ಅಲ್ಲೋ? ಹೌದಲ್ಲ? ವಿಶ್ವಗುರು ಬಸವಣ್ಣನವರು ಏನು ಹೇಳಿದರು? ಕಾಯಕವೇ ಕೈಲಾಸ. ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲೇ ನಾವು ಕೈಲಾಸವನ್ನು ಕಾಣೋದು. ಕೆಲಸ ಮಾಡಬೇಕಂತಂದ್ರೆ ಅದಕ್ಕೆ ಆರೋಗ್ಯ ಬೇಕಲ್ಲ? ಬೇಕೋ ಬೇಡ? ಸದೃಢವಾಗಿರ್ಬೇಕೋ ಬೇಡ? ಇರಬೇಕಲ್ಲ. ನಾನು ಒಂದು ಸೈಡ್ ಭಾಷಣ ಮಾಡೋಂಗಿಲ್ಲ, ನೀವು ಮಾತಾಡಬೇಕು. ನೀವು ನಿದ್ದೆ ಹೊಡೆಯುತ್ತಾರೆ, ಎಬ್ಬಿಸ್ತೀನಿ ನಿಮ್ಮನ್ನು. ಕೆಲಸ ಮಾಡಬೇಕಾದ್ರೆ ಏನು ಬೇಕು? ಆರೋಗ್ಯ ಬೇಕು. ಅಂದ್ರೆ ನೀವು ಕಾಯಕ ಮಾಡ್ತೀರಿ. ಆರೋಗ್ಯ ಇಲ್ಲ ಅಂದ್ರೆ ಕಾಯಕ ಮಾಡೋಂಗಿಲ್ಲ. ಕಾಯಕ ಮಾಡೋಂಗಿಲ್ಲ ಅಂದ್ರೆ ಕೈಲಾಸ ಸಿಗಂಗಿಲ್ಲ. ಯಾರು ಹೇಳ್ಯಾರ? ಅಣ್ಣ ಬಸವಣ್ಣ ಹೇಳ್ಯಾರ. ಬಿಡಬೇಕು, ಗುಟ್ಕಾ ಬಿಡಬೇಕು, ಸಿಗರೇಟ್ ಬಿಡಬೇಕು, ಗಾಂಜಾ ಬಿಡಬೇಕು. ಹೌದೋ ಇಲ್ಲೋ? ಅಂದಾಗ ಆರೋಗ್ಯ ಬರ್ತೈತಿ. ಆರೋಗ್ಯ ಬಂದಾಗ ಕಾಯಕ ಮಾಡ್ತೀರಿ. ಕಾಯಕ ಮಾಡಿದಾಗ ಅಣ್ಣ ಬಸವಣ್ಣ ಹೇಳಿದಂಗೆ ಕೈಲಾಸ ಪ್ರಾಪ್ತಿಯ. ಅದಕ್ಕೆ ಇವತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಈ ದುಶ್ಚಟದಿಂದ ಹೊರಗೆ ಬರುವಂತಹ ಈ ಶಿಬಿರದಾಗ ಪಾಲ್ಗೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಸಿನಾಗೂ ಈ ಮದ್ಯ ಸೇವನೆ ಬಿಡಬೇಕು, ಆರೋಗ್ಯವಂತ ಆಗಬೇಕು, ಕಾಯಕವೇ ಕೈಲಾಸ ಅನ್ನೋದರ ಮೇಲೆ ನಾವು ನಡಿಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ನೀವು ಇಲ್ಲಿ ಎಲ್ಲರೂ ಬಂದಿರಿ ಅಂದಂಗೆ. ಹೌದೋ ಅಲ್ಲೋ? ಹೌದೋ ಅಲ್ಲೋ? ಜೋರಾಗಿ ಹೇಳಬೇಕು. ನೀವು ಈ ಸಂಕಲ್ಪ ಮಾಡಿಕೊಂಡು ಬಂದಿರಿ ಅನ್ನೋದಕ್ಕೆ ಮೊದಲು ಒಂದು ದೊಡ್ಡದಾಗಿ ಅವ್ರು ಕಲಿಸ್ಕೊಟ್ಟಾರಲ್ಲ, ಹಂಗೆ ಒಂದು ಚಪ್ಪಾಳೆ ಹೊಡೀರಿ. ಶಬಾಷ್. ಇಲ್ಲೇ ಬರುವ ಧೈರ್ಯ ಮಾಡಿರಿ ನೀವು. ದೊಡ್ಡ ಧೈರ್ಯ ಅದು. ನಿಮಗೆ ಈ ಏನು ಕುಡಿತದ ಚಟ ಏನು ಹತ್ತೈತಿ, ಇದು ನಿಮ್ಮ ಮೈಂಡ್ ವೀಕ್ ಐತಿ ಅಂತ ಚಟಕ್ಕೆ ಬಿದ್ದಿಲ್ಲ ನೀವು. ಇದು ಒಂದು ಟೈಪು ಜಡ್ ಇದ್ದಂಗೆ. ಈ ಡಯಾಬಿಟೀಸು, ಶುಗರ್, BP ಹಂಗೆ ಜಡ್ ಅಂತ ಹೇಳ್ತಾರಲ್ಲ, ಕೇಳಿರಲ್ಲಿ ಒಂದು ದಿವಸ. ಹಂಗೆ ಇದು ಒಂದು ನಮೂನಿ ಜಡ್ ಅಂತಲೇ ತಿಳ್ಕೊಳ್ಳೋದು. ಇದಕ್ಕೆ ನೀವು ಯಾಕೆ ಆದಿಯಾಗಿರಿ, ಇದರ ಹಿಂದೆ ಯಾಕೆ ಬಿದ್ದೀರಿ ಅನ್ನೋದನ್ನು ಯಾವಾಗಾರು ತಿಳ್ಕೊಂಡ್ರನ? ಇಲ್ಲ. ಒಂದು ವೈದ್ಯನಾಗಿ ಹೇಳ್ತೀನಿ ನಾನು. ಇವತ್ತು ನಾ ಇಲ್ಲಿ ಒಂದು ಟೀಚರು ಅಥವಾ ಒಂದು ಜಡ್ಜ್ ಗತೆ ನೀವೇನು ಮಾಡಿದ್ದು ಸರಿ ತಪ್ಪು ಒಂದು ಜಡ್ಜ್ಮೆಂಟ್ ಕೊಡೋದು ಮಾತಾಡೋಂಗಿಲ್ಲ ನಾನು. ಒಂದು ವೈದ್ಯನಾಗಿ ಯಾಕೆ ಈ ಚಟಕ್ಕೆ ಅಂಟ್ಕೊಳ್ಳೋಂಗೆ ಆತು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ತೀನಿ. ಕೇಳಕ್ಕೆ ತಯಾರಿದ್ದೀರಿ? ತಿಳ್ಕೊಳಕ್ಕೆ ತಯಾರಿದ್ದೀರಿ? ಸರಿ. ಒಂದು ಹಿಂದಿ ಸಿನಿಮಾ ಬಂದಿತ್ತು, ಮುನ್ನಾಬಾಯಿ MBBS ಅಂತ. ನೋಡಿರೇನು? ಸಂಜಯ್ ದತ್ತಂದು. ಯಾರೂ ನೋಡಿಲ್ಲ? ಭಾಳ ಫೇಮಸ್ ಆಗಿತ್ತು ಅದು. ಕಾಮಿಡಿ ಪಿಕ್ಚರ್ ಇತ್ತು. ಆಯ್ತು, ನೀವು ನೋಡಿಲ್ಲ ಅಂದ್ರೆ ಇರಲಿ. ಅದು ಅದರೊಳಗವ ಹೇಳ್ತಿದ್ದ, ಒಂದು ಏನಾರು ಇದು ಆದ್ಕೊಳ್ಳಿ ಬ್ರೈನ್ದಾಗ ಕೆಮಿಕಲ್ ಲೋಚ ಆಗೈತಿ ಅಂಥೇಳಿ ಒಂದು ಡೈಲಾಗ್ ಇತ್ತು. ಅದು ನೀವು ಈ ಮದ್ಯ ವ್ಯಸನ ಮಾಡೋದ್ರಿಂದ ಏನು ಆಗ್ತತಿ? ಎದಕ್ಕೆ ಕುಡಿತೀರಪ್ಪ? ಎದಕ್ಕೆ ಕುಡಿತೀರಿ? ಎದರ ಸಂಬಂಧ ಕುಡಿತೀರಿ?
ಅಲ್ಲೊಬ್ಬ ಮಕ್ಕೋಣ ನೋಡೋಣ ಎಬಸಪ್ಪ, ಅಲ್ಲೆಲ್ಲಿ ನಿದ್ದೊಡೆ ಆತ ಪಡೆದ ಎಬಸೋಣ. ಎದರ ಸಂಬಂಧ ಕುಡಿತೀರಿ? ವಿಚಾರ ಮಾಡಿರಿ ಯಾವಾಗಾರ ನೀವು ಎದರ ಸಂಬಂಧ ಕುಡಿತೀರಿ? ಏನಾಗ್ತದೆ ಕುಡಿದ್ಕೊಳ್ಳೆ? ಹಾಂ, ಹುರುಪು ಬರ್ತದೆ, ಒಂದು ನಮೂನೆ ಒಳಗೆ ಖುಷಿ ಅನ್ನಿಸ್ತದೆ, ಕಿಕ್ ಹೊಡಿತದೆ, ಹೌದಿಲ್ಲ? ಹಾಂ, ಕರೆಕ್ಟ್. ಇದು ಯಾಕೆ ಆಗ್ತತಿ? ಅದು ಯಾಕೆ ಆಗ್ತತಿ ಅಂದ್ರೆ ನಿಮ್ಮ ಮೆದುಳಿನ್ಯಾಗ ಒಂದು ಡೋಪಾಮೈನ್ ಅಂತ ಒಂದು ಹಾರ್ಮೋನ್ ಐತಿ, ಒಂದು ಕೆಮಿಕಲ್. ಅದು ಸರಿಯಾಗಿ ಕುಡಿಯೋಣ, ಅದು ಒಳಗೆ ಬಿಡ್ತತಿ. ಅದು ಬಿಟ್ಟು ಕುಡಿಯೋಣ ನಿಮಗೆ ಒಳ್ಳೆ ಎಕ್ದಮ್ ಭಾರಿ ಅಂತೇಳಿ ಹೊರಗೆ ಬಂದುಬಿಡ್ತತಿ, ಹೌದಾ? ನೀ ಮತ್ತೆ ಕುಡಿತಿ, ಮತ್ತದು ಒಳಗೆ ಡೋಪಾಮೈನ್ ರಿಲೀಸ್ ಆಗ್ತೈತಿ. ನೀನು ಮರುದಿವ್ಸ ಇನ್ನಷ್ಟು ಹೆಚ್ಚು ಕುಡಿತಿ, ಮತ್ತೊಂದಿಷ್ಟು ಹೆಚ್ಚು ರಿಲೀಸ್ ಆಗ್ತೈತಿ. ಒಂದು ಲಿಮಿಟ್ ಆದ್ಮ್ಯಾಗ ನಿನ್ನ ಮೆದುಳು ಹೇಳ್ತತೆ, ಲೇ ಹುಚ್ಚ ನನ್ನ ಮಗನ, ನೀ ಕುಡ್ಕೊಂತ ಹೋದಂಗೆ ನನ್ನ ಕೈಲಿ ಆಗೋದಿಲ್ಲ ಡೋಪಾಮೈನ್ ರಿಲೀಸ್ ಮಾಡೋದು ಅಂತದ. ಇನ್ನು ನಾನು ಮುಗೀತು, ನಾ ಇದಕ್ಕೆ ಇನ್ನು ಕಡಿಮೆ ರಿಲೀಸ್ ಮಾಡ್ತೀನಿ ನಾ ಅಂತ ಅದು ಕಡಿಮೆ ಚಾಲು ಆಕತಿ. ಅದು ಕಡಿಮೆ ಆದಂಗೆ ನಿನ್ನ ಕಿಕ್ ಕಡಿಮೆ ಆಗಿ ಚಾಲು ಆಕತಿ. ಅದಕ್ಕೆ ನೀ ಅದನ್ನು ಹೆಚ್ಚು ಮಾಡೋಕೆ ಇನ್ನಟ್ಟು ಕುಡಿತೀವಿ. 30 ಹೋಗಿ 60 ಹೋಗಿ 90 ಹೋಗಿ 180 ಹೋಗಿ ಬಾಟ್ಲಿ ಹೋಗಿ ಇಡೀ ದಿನ. ಚಾಲು ಆಗಿದ್ದು 30ರಿಂದ ಮುಂದೆ ಅದು ಹೋಗೋದು ಇಡೀ ದಿವ್ಸಕ್ಕೆ ಬಾಟ್ಲಿನ. ಇದು ಏನು ಒಳಗೆ ರಿಲೀಸ್ ಆಗ್ತತೆ ಅದರ ಇವೆಲ್ಲ ಆಟ ಆಡ್ಸಕತ್ತೈತಿ. ಇದು ಯಾಕೆ ನೀವು ಕುಡಿತಕ್ಕೆ ಅಂಟ್ಕೊಂಡಿರಿ ಅನ್ನೋದು ಗೊತ್ತಾತಲ್ಲ. ಒಂದು ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಇನ್ನೊಂದು ಹೇಳ್ತೀನಿ. ನೀವು ಎಷ್ಟು ಮಂದಿಗೆ ಅನಿಸ್ತತಿ ಇದ್ರಾಗ ಸರ್ಕಾರ ನಮ್ಮದ್ರ ಮ್ಯಾಗ ನಡಿತೈತ್ರಿ ಅಂತ? ಕೈ ಎತ್ತರಿ. ಎಷ್ಟು ಮಂದಿಗೆ ಅನಿಸ್ತೈತೆ ನಾವು ಕುಡಿತೀವಂತೇಳಿ ಸರ್ಕಾರಕ್ಕೆ ರೊಕ್ಕ ಬರ್ತೈತ್ರಿ, ಅದಕ್ಕೆ ಸರ್ಕಾರ ನಡೆದೈತಿ ಅಂತ ಎಷ್ಟು ಮಂದಿಗೆ ಅನಿಸ್ತತೆ? $51,000 ಕೋಟಿ ಸರ್ಕಾರಕ್ಕೆ ರೊಕ್ಕ ಬರ್ತೈತೆ ನೀವು ಸೆರೆ ಕುಡಿಯೋದ್ರಿಂದ. ಕರ್ನಾಟಕ ಸರ್ಕಾರದಷ್ಟ ದೇಶದ ಹೇಳಕತ್ತಿಲ್ಲ ನಾವು, ಕರ್ನಾಟಕ ಸರ್ಕಾರ ಎಷ್ಟು? 51,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬರ್ತದೆ. ನೀವು ಅನ್ಬೋದು ಮತ್ತು ಚಲೋ ಆತಲ್ರಿ, ಖುಷಿ ಪಡ್ಬೇಕು ಸರ್ಕಾರ, ಮತ್ತು ನಮ್ಮಿಂದ ನಡೆಯಕತ್ತೈತಲ್ರಿ ಅಂತ. ಆದ್ರೆ ಸರ್ಕಾರಕ್ಕೆ ಲುಕ್ಸಾನೂ ಆಗಕತ್ತೈತಿ. ಎಷ್ಟು ಲುಕ್ಸಾನ ಆಗತ್ತೈತಿ? 1,45,000 ಕೋಟಿ ರೂಪಾಯಿ. ಎಷ್ಟು ಕೋಟಿ ರೂಪಾಯಿ? ಅಂದ್ರೆ ನೀವು ಕುಡಿಯೋದ್ರಿಂದ ಸರ್ಕಾರಕ್ಕೆ ಎಷ್ಟು ಬರಾಕತ್ತೈತಿ? 51,000 ಕೋಟಿ. ಹೋಗಾಕತ್ತೈತಿ 1,45,000 ಕೋಟಿ. ಅಂದ್ರೆ 3 ಪಟ್ಟು ಹೆಚ್ಚು ಲುಕ್ಸಾನ್ ಸರ್ಕಾರಕ್ಕೆ ಆಗತ್ತೈತಿ. ಹೆಂಗಂತ ಕೇಳ್ಬೇಕಲ್ಲ ನೀವು, ಹೆಂಗಂತ ಕೇಳ್ರಿ. ಮತ್ತೆ ಹೆಂಗೆ ಸರ್ ಲುಕ್ಸಾನ್ ಹೆಂಗಾಗತ್ತೆ ರೀ ಅಂತ ಹೇಳಿ. ನಾವು ಕುಡಿಯೋದ್ರಿಂದ ಸರ್ಕಾರಕ್ಕೆ ಹೆಂಗೆ ಲುಕ್ಸಾನ್ ಆಕತ್ತೆ ರೀ ಕೇಳ್ಬೇಕಿಲ್ಲ ನೀವು. ಗ್ಯಾರಂಟಿ ಬಿಡೋದು ಬೇರೆ, ಅದನ್ನೀಗ ನಾ ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ. ಲುಕ್ಸಾನ್ ಯಾಕೆ ಆಗ್ತತೆ ಅಂತ ಹೇಳ್ತೀನಿ. ನೀವು ಕುಡಿದು ನಿಮ್ಮ ಆರೋಗ್ಯ ಹಾಳಾಗ್ತತೆ. ನೀವು ಎಲ್ಲಿ ಹೋಗ್ತೀರಿ? ಸರ್ಕಾರ ದವಾಖಾನೆಗೆ ಹೋಗ್ತೀರಿ, ಅಲ್ಲಿ ತೋರಿಸ್ಕೋತೀರಿ, ಅಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ಅಲ್ಲಿ ಸಲೈನ, ಇಂಜೆಕ್ಷನ್, ಅಡ್ಮಿಟ್, ಡಾಕ್ಟ್ರ್, ನರ್ಸ್, ದವಾಖಾನೆ, ಇದಕ್ಕೆಲ್ಲ ರೊಕ್ಕ ಬೇಕು. ಬೇಡ ಏನು ಪುಕ್ಕಟ್ ಅನ್ನೋದು? ಸರ್ಕಾರ ದವಾಖಾನೆ ಇದ್ರೂ ಅದನ್ನು ಕಟ್ಟಕ್ಕೆ ರೊಕ್ಕನ ಬೇಕು, ಔಷಧಗಳಿಗೆ ಕೊಡೋಕ್ಕೂ ರೊಕ್ಕನ ಬೇಕು, ಡಾಕ್ಟ್ರಿಗೆ ಪಗಾರ ಕೊಡೋಕ್ಕೂ ರೊಕ್ಕನ ಬೇಕು, ನರ್ಸ್ ಬೈ ಪಗಾರ ಕೊಡೋಕ್ಕೂ ರೊಕ್ಕನ ಬೇಕು. ಅದು ಅಷ್ಟು ಖರ್ಚು ಒಂದು. ಎರಡನೇದು, ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತೀರಿ, ಹೋಗಿ ಯಾವಂದ್ರೊಬ್ಬನಿಗೆ ಹೆಟ್ತೀರಿ, ಅವ ಕುಡ್ದಿರಂಗಿಲ್ಲ ಪಾಪ, ಅವನಿಗೆ ಲುಕ್ಸಾನು ಮಾಡ್ತೀರಿ, ನಿಮ್ಮದು ಲುಕ್ಸಾನ್ ಮಾಡ್ಕೊತೀರಿ, ಅದು ನಷ್ಟ. ಹೌದು. ಮೂರನೇದು, ಮನೆಯಾಗನವ್ರು ಕೂಡ ಜಗಳ ಆಡ್ತಿದ್ದೀವಿ, ಹೆಂಡ್ತಿಗೆ ಬಡಿಯೋದು, ಮಕ್ಕಳು ಕೂಡ ಜಗಳ ಆಡೋದು, ಇದು ಮೂರನೇ ಲುಕ್ಸಾನ್. ನಾಲ್ಕನೇದು,
ಏನು ನೀವು ಕೆಲಸನ ಮಾಡಂಗಿಲ್ಲ. ಅದು ಬೆಳಕು ಹರಿತಂದು ಚೆಂತನ ಬರೀ ಟರ್ ದುಡುಕಿ ಶೂನ್ಯ. ಅದನ್ನೊಂದು ಲುಕ್ಷಾನ. ಇವು ಇಷ್ಟು ಇಂಥವು ಲುಕ್ಷಾನುಗಳನ್ನು ಕೂಡಿಸಿ ಲೆಕ್ಕ ಮಾಡಿ ನೋಡ್ಯಾರ. ಅವಾಗ ಅದು 1,45,000 ಕೋಟಿ ಅಂತ ಲೆಕ್ಕ ಬಂದೈತಿ. ಟಿಕ್ 20 ವಿಷ ಕೇಳಿರೋ ಇಲ್ಲ ಸರ್? ಹೌದರ ಅಂದರೆ ಜೋರಾಗಿ ಕೇಳಿ. ಅದನ್ನು ಈಟ ನೆಕ್ಕಿದ್ರು ಅದು ವಿಷಾನ, ಪೂರ್ತಿ ಬಾಟ್ಲಿ ಕುಡಿದ್ರೂ ಅದು ವಿಷಾನ. ಹೌದು ಅಲ್ಲೋ? ಹಂಗೆ ಸಾರಾಯಿನೂ ಇಷ್ಟು ಕುಡಿದ್ರೂ ತೊಂದರೆ ಮಾಡತೈತಿ, ಇಷ್ಟು ಕುಡಿದ್ರೂ ತೊಂದರೆ ಮಾಡತೈತಿ, ಇಷ್ಟು ಕುಡಿದ್ರೂ ತೊಂದರೆ ಮಾಡತೈತಿ. ಹೌದೋ ಇಲ್ಲ? ಮೊದಲನೇದು ನೀವು ಕುಡಿತಲಿಂದ ಏನೇನು ಆಗ್ಬೋದು ಒಂದು 3-4 ಹೇಳ್ತೇನೆ ಸಿಂಪಲ್. ಇಲ್ಲಿಂದ ಚಾಲೂ ಮಾಡಿದೆ ಅಂತಂದ್ರೆ ಮೆದುಳು, ನಾವು ಮೆಡಿಕಲ್ ಭಾಷೆದ ಡೆಮೆನ್ಷಿಯಾ ಅಂತೀವಿ. ಅಂದ್ರೆ ಸಣ್ಣ ವಯಸ್ಸದಾಗ ನಿಮಗೆಲ್ಲ ಮರ್ಯಾಕೆ ಚಾಲು ಆಕತಿ, ಏನು ನೆನಪು ಉಳಿಯಂಗಿಲ್ಲ, ಏನಾರ ಒಂದು ವಿಷಯ ಹೇಳಿದ್ದನ್ನು ಆಗಿಂದಾಗ ಮರ್ತು ಹೋಗ್ಬಿಡ್ದು. ಅಂದ್ರೆ ಮೆದುಳು ಜಂಗ ತಿಂದ ಅಂತೀವಲ್ಲ ಆ ನಮೂನಿ ಹಾಳಾಕೋಂತ ಹೋಗ್ತದೆ. ಮುಂದೆ ಬಾಯಿ ಕ್ಯಾನ್ಸರು, ಅನ್ನನಾಳ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಲಿವರ್ದು ಕ್ಯಾನ್ಸರ್. 100 ಮಂದಿ ಕುಡುಕರು ಇದ್ರಂದ್ರೆ 70 ಮಂದಿದರ ಲಿವರ್ ಹಾಳಾಗಿದ್ದು. 70 ಮಂದಿ 100 ಮಂದಿಯಾಗ ಲಿವರ್ 100% ಹಾಳಾಗಿ ಲಿವರ್ ಫೇಲ್ ಆಗೇ ಸಾಯ್ತಾವೆ ಭಾಳ ಮಂದಿ. ಲಿವರ್ ತೆಗೆದು ಹಾಕ್ಬೇಕಂದ್ರೆ ಒಂದು 20-25 ಲಕ್ಷ ರೂಪಾಯಿ ಖರ್ಚೈತಿ, ಮತ್ತು ಹೊಳ್ಳಿ ಸರಿ ಆಗ್ಬೇಕಂದ್ರೆ. ಕಿಡ್ನಿ ಮ್ಯಾಗ, ಹಾರ್ಟ್ನ್ಯಾಗಂತೂ ಈಗ ಹಾರ್ಟ್ ಅಟ್ಯಾಕು ಕುಡುಕರು ಒಳಗೆ 3 ಪಟ್ಟು ಜಾಸ್ತಿ. ಅಂದರೆ ಕುಡಿಲಾರ್ದವರು 10 ಮಂದಿ ಒಳಗೆ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಹಾಕಿದ್ರೆ 10 ಮಂದಿ ಕುಡುಕರಿದ್ರೆ ಅಂದ್ರೆ 3-4 ಮಂದಿಗೆ ಗ್ಯಾರಂಟಿ ಹಾರ್ಟ್ ಅಟ್ಯಾಕ್ ಫಿಕ್ಸ್. ಮ್ಯಾಲೆ ಎತ್ತಿ. ಹಾಂ, ಎದಕ್ಕೆ ಹೊಡೆದ್ರಿ ಚಪ್ಪಾಳಿ? ಹಾಂ, ಯಾರೋ ಹೇಳಕತ್ತೀರಿ, ಎದ್ದು ನಿಂತು ಹೇಳ್ಬೇಕು ಅವ್ರು ಯಾರು. ಹಾಂ ಹೇಳಪ್ಪ, ಎದ್ದು ನಿಂದ್ರೆ ಎಲ್ಲಾರ್ಕಿ ಧೈರ್ಯವಂತವ ಹೇಳ. ಯಾಕೆ ಚಪ್ಪಾಳಿ ಯಾಕೆ ಹೊಡೆದಿ? ಹಾಂ ಹೇಳ. ಅವ್ರು ಟ್ರೀಟ್ಮೆಂಟಿಗೆ ಹೋದವ್ರು ಇಬ್ಬರ, ಆ ಇಬ್ಬರು ಒಳಗೆ ನೀವೆಲ್ಲ ಅದೀರಿ, ಅದಕ್ಕೆ ನೀವು ಚಪ್ಪಾಳೆ ಹೊಡ್ಕೊಂಡ್ರಿ. ಹೌದಿಲ್ಲ? ಅದಕ್ಕೆ ಈಗ ನಿನ್ನ ಸಂಬಂಧ ನಾ ಒಂದು ಚಪ್ಪ ಹೊಡಿತೀನಿ. ಎದ್ದು ನಿಂತು ಉತ್ತರ ಕೊಟ್ಟನಿಲ್ಲವ, ಹಂಗೆ ಧೈರ್ಯ ತೋರಿಸ್ಬೇಕು ನೀವು. ಹಾಂ, ಗಂಡು ಗಲಿಗಳು ನೀವು, ಕನ್ನಡ ನಾಡಿನ ಗಂಡು ಗಲಿಗಳು. ಹೌದು ಅಲ್ಲ? ಮತ್ತು ಹೆಂಗೆ ನೆಲ ಒದ್ರೆ ನೆಲದಾಗಿಂದ ಬರ್ಬೇಕು, ನಿಮ್ದ್ರೊಳಗಿಂದ ಅಲ್ಲ. ಹೌದಿಲ್ಲ? ಅದಕ್ಕೆ ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಇದು ಪರಿಣಾಮ ಬೀರ್ತದೆ. ನೀವು ಬಿಡಬೇಕಂತ ಒಮ್ಮೆ ಸಂಕಲ್ಪ ಮಾಡಿದರೆ ಅಂತಂದ್ರೆ, ಅದನ್ನು ಪಾಲಿಸಿದರೆ ಅಂತಂದ್ರೆ, ಯಾವ ಬೇಕಾದವ ಬಂದ್ರೂ ನೀವು ಅದನ್ನು ಹೊಳ್ಳಿ ಹತ್ತ ಕಡೆ ಹೋಗಬಾರ್ದು. ಇದು ಸ್ವತಃ ನಾನು ಒಂದು ನೋಡಿದ್ದೈತಿ. ನಮ್ಮ ಪೇಷಂಟ್, ನಾನು ಮಕ್ಕಳ ಡಾಕ್ಟ್ರು, ಮಕ್ಕಳನ್ನು ತೋರ್ಸಕ್ಕೆ ಬರ್ತಿದ್ರೆ, ಆದ್ರೆ ಅವ್ರ ಅಪ್ಪ ಈ ಕುಡ್ತದ ಚಟಕ್ಕೆ ಒಂದು 10-15 ವರ್ಷದಿಂದ ಹಿಂಗೆ ಬರೀ ಕುಡಿದು ಇದ್ದು ಹೊಲ ಆಸ್ತಿ ಪಾಸ್ತಿ ಎಲ್ಲ ಮಾರಿದ್ರೂ ಹೆಚ್ಚು ಕಡಿಮೆ ಅವರು. ಒಂದು ದಿನ ನನ್ನ ಕಡೆ ಅವ್ರ ಮಗಳ ತೋರ್ಸಕ್ಕೆ ಬಂದಾಗ ಇನ್ನೆಲ್ಲ ಆತ್ಮೀಯತೆಯಿಂದ ಡಾಕ್ಟ್ರುಗಳು ಕೂಡ ಪೇಷಂಟ್ ಎಲ್ಲ ಹೇಳ್ಕೊತಾವೆ. ತಮ್ಮ ಜಡ್ ಅಷ್ಟೇ ಅಲ್ಲ, ತಮ್ಮ ಮನ್ಯಾನ ಸುದ್ದಿ,
ಅತ್ತಿ ಸೊಸಿ ಜಗಳ ಅವು ಎಲ್ಲನೂ ಹೇಳ್ತಿರ್ತಾರೆ ಅವ್ರು ಬಂದು ನಮ್ಮ ಮುಂದೆ. ಆ ಸಂದರ್ಭದಾಗ ಅವರು ಹೇಳಿದ್ರಿ, ಈ ಒಂದು ಸಾಕಾಗೈತೆ ರೀ ಒಂದು ಕುಡುಕದ್ದು ಇದಕ್ಕೆ ಅಂಥೇಳಿ. ಅವನಿಗೆ ನಾ ಸ್ವಲ್ಪ ತಿಳಿಸಿ ಹೇಳಕತ್ತಿದ್ದೆ. ಕುಂದ್ರ ಒಂದು ಮಿನಿಟ ಮುಗಿಸ್ತೀನಿ, ಕುಂದ್ರಾಕ. ಅವನಿಗೆ ಸ್ವಲ್ಪ ತಿಳಿಸಿ ಹೇಳಕತ್ತಿದ್ದೆ, ಕುಡಿಬಾರ್ದು ಅದು ಇದು ಎಲ್ಲ ಅಂತ ಹೇಳ್ತಾ ಆ ಸಣ್ಣ ಹುಡುಗಿ ಒಮ್ಮೆಲೆ ಹೋಗಿ ಅವರ ಅಪ್ಪನ ಕೊಳ್ಳಿಗೆ ಬಿದ್ದ ಅಳ್ಕೋತ ಹುಡುಗಿ ಏನಂತ, ಅಪ್ಪ ನನಗೆ ನೀ ಬೇಕು ಬಾಟ್ಲಿ ಬೇಡ ಅಂತ ಅಂದ್ಬಿಡ್ತದೆ ಹುಡುಗಿ. ಆ ಸನ್ನಿವೇಶ ಇವತ್ತು ನನ್ನ ನೆನಪೈತಿ. ಅವತ್ತು ಅವ್ರ ಅಪ್ಪಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ಮಗಳು ನನ್ನ ಮ್ಯಾಗ ಎಷ್ಟರ ಪ್ರೀತಿ ಮಾಡ್ತಾಳೆ, ನಾನರ ಈ ಬಾಟ್ಲಿ ಹಿಂದೆ ಬಿದ್ದೀನಲ್ಲ ಅಂಥೇಳಿ ಆ ಮನುಷ್ಯ ಅವತ್ತ ಪ್ರತಿಜ್ಞೆ ಮಾಡಿ ನಮ್ದು ಹಾಸ್ಪಿಟಲಿಂದ ಹೊರಗೆ ಹೋದ. ನಾ ಬಿಡ್ತೀನಿ ರೀ ಸಾಹೇಬ್ರ ಅಂತ. 5-6 ವರ್ಷ ಮ್ಯಾಗಾತಿ ಈಗ ಅವ ಒಂದು ಹನಿ ಕುಡ್ದಿಲ್ಲ. ಮತ್ತು ಹೊಲ ಹಿಡ್ದಾನ, ಈಗ ಹೊಳ್ಳಿ ಮಾರಿದ್ದಲ್ಲ, ಈಗ ಹೊಳ್ಳಿ ಮತ್ತು ಹೊಲ ಹಿಡ್ದಾನ. ಆ ಥರ ಪ್ರೀತಿ ಮಾಡುವ ಹೆಂಡತಿ ಮಕ್ಕಳು ನಿಮಗೆ ಮನ್ಯಾಗ ಇರ್ತಾರ, ಆದ್ರೆ ನಿಮಗೆ ಅದ್ರ ಕಡೆ ಲಕ್ಷ್ಯ ಇರ್ಬೇಕು. ಆಮ್ಯಾಗ ನಮ್ಮ ಮನೆಯವ್ರಿಗೂ ಹೇಳ್ತೀನಿ, ಅವ ಕೂಡಕ್ಕದನ್ ಬಿಡು ಅಂತ ಹೇಳಿ ಅವ್ನು ನೆಗ್ಲೆಕ್ಟ್ ಮಾಡಿ ಹೊರಗೆ ಬಿಡಬೇಡ್ರಿ. ಅವನ ದಾರಿಗೆ ತೊಗೊಂಬಂದು ಅವನ್ನ ಸ್ವಲ್ಪ ನೀವು ಪ್ರೀತಿ ವಿಶ್ವಾಸ ತೋರಿಸಿದ್ರಿ ಅಂತಂದ್ರೆ ಮತ್ತೆ ಸರಿಯಾಗುವಂತಹ ಎಲ್ಲ ಚಾನ್ಸಸ್ಗಳು ಇರ್ತಾವು. ಅದಕ್ಕೆ ಮನೆಯವ್ರದ್ದು ಒಂದಿಷ್ಟು ಇದರೊಳಗೆ ಕೆಲಸ ಕಾರ್ಯ ಇರ್ತದೆ. ನಿಮ್ಮ ಆರೋಗ್ಯ ನೀವು ಕಾಯ್ಕೊಳ್ಳೋ ಸಂಬಂಧ ಇದನ್ನು ಈಗ ಬಿಡ್ತೀರಿ, ಇಲ್ಲಿ 1 ವಾರ ಶಿಬಿರ ಮಾಡಿ ಬಿಟ್ಟಿರಿ ಅಂತ ಎಲ್ಲ ಸುದ್ದಾಗಿ ಹೋಗ್ತೀರಿ. ಬಿಟ್ಟ ಮ್ಯಾಗ ಏನು ಸುಧಾರಣೆ ಆಕ್ಕವ್ರಿ ಅಂತ ನೀವು ಕೇಳ್ಬೋದು. ಹೌದ್ರಿ ಬಿಟ್ವಿ, ಮತ್ತು ನಮ್ದೆಲ್ಲ ಈಗ ಬಾಧ ಆಗಿಬಿಟ್ಟೈತೆ ಅಷ್ಟು ಸಿಸ್ಟಮ, ಮತ್ತು ಯಾಕೆ ಬಿಡ್ಬೇಕ್ರಿ ಸುಮ್ಮನೆ ಪೂರಾನ ಹಳ್ಳ ಹಿಡ್ಸ್ಕೊಂಡು ಬಿಡೋನು. ಹಾಗೇನಿಲ್ಲ, ಸುಧಾರಣೆ ಆಗಾಕ ಭಾಳ ಚಾನ್ಸ್ ಅವ. ಹೆಂಗೆ ವೈಜ್ಞಾನಿಕವಾಗಿಯೇ ಹೇಳ್ತೀನಿ, ನೀವು ಇವತ್ತು ಕುಡಿಯೋದು ಬಿಟ್ಟು ಮರುದಿವಸ 24 ತಾಸು ನಂತರಲಿಂದನ ನಿಮ್ಮ BP ಜಾಸ್ತಿ ಇತ್ತಂದ್ರೆ BP ನಾರ್ಮಲ್ ಆಗಕ್ಕೆ ಚಾಲು ಆಕತ್ತೆ. 1 mm ಕಡಿಮೆ ಆಗಕ್ಕೆ ದಿವಸ 1 mm ಕಡಿಮೆ ಆಕ್ಕೊಂತ ಬರ್ತದೆ. 24 ತಾಸ್ದಾಗ ಅದರದ್ದು ಪರಿಣಾಮ ನಿಮಗೆ ಕಾಣಿಸ್ತದೆ. ಮುಂದೆ 1 ವಾರದಾಗ ನೀವು ಈಗೇನಿಲ್ಲ 1 ವಾರ ಬಿಟ್ಟು ಹೋದ್ಮ್ಯಾಗ ಈಗ ಎಷ್ಟೋ ಮಂದಿಗೆ ನಮಗೆ ನಿದ್ದೆನ ಬರೋಂಗಿಲ್ಲ ಕುಡಿಲಿಲ್ಲ ಅಂತ ಅನ್ನುವಂಥದ್ದು ಇರ್ಬೋದು. ಐತ್ಯಾ? ನಿದ್ದೆ ಬರ್ತೈತೆ ಕುಡಿಲಿಲ್ಲ ಅಂದ್ರೂ ಬರ್ತದೆ. ಭಾಳ ಮಂದಿಗೆ ನಿದ್ದೆ ಸಮಸ್ಯೆ ಆಗ್ತದೆ. ಇದು 1 ವಾರ ನೀವು ಬಿಟ್ಟ ಮ್ಯಾಗ ನಿಮ್ಮ ನಿದ್ರೆ ಸರಿಯಾಗಿ ಬರೋಕ್ಕೆ ಚಲೋ ಆಗ್ತದೆ. 1 ವಾರದಾಗ ಚೇಂಜಸ್ ಕಾಣಿಸ್ತಾವೆ, ಚಾಲೂ ಆಗಿಬಿಡ್ತದೆ. 1 ತಿಂಗಳದಾಗ ನಿಮ್ಮದು ಲಿವರ್ ಏನು ಹಾಳಾಗಿದ್ದು ಲಿವರ್ ಮತ್ತು ಹೊಳ್ಳಿ ರಿಪೇರಿ ಆಗಕ್ಕೆ ಚಾಲು ಆಗ್ತದೆ. 1 ತಿಂಗಳ ನೀವು ಸರಿ ಬಿಟ್ರಿ ಲಿವರ್ ಮತ್ತು ರಿಪೇರಿ ಆಗಿ ಶುದ್ಧ ಆಗ್ಬೇಕು ನಾನು ಅಂತೇಳಿ ತನ್ನ ಕೆಲಸ ರಿಪೇರಿ ಕೆಲಸ ಸ್ಟಾರ್ಟ್ ಮಾಡ್ಕೊತದೆ. 3 ತಿಂಗಳದಾಗ ನಿಮ್ಮ ಮೆದುಳು ಏನು ನೆನಪು ಹಾರೋದು ಇಂಥವು ಏನೋ ಇತ್ತು, ಡಿಪ್ರೆಷನ್ನು ಆದಿದು, ಅದರದ್ದು ರಿಪೇರಿ 3 ತಿಂಗಳು ನೀವು ಸೆರೆ ಬಿಟ್ಟೆ ಅಂದ್ರೆ ಅದ್ರ ರಿಪೇರಿ ಚಾಲು ಆಗ್ತದೆ. ಬರೀ 3 ತಿಂಗಳ. 1 ವರ್ಷ ನೀವು ಕುಡಿಯೋದು ಪೂರ್ತಿ ಬಿಟ್ರಿ ಅಂತಂದ್ರೆ ನಾನು ಆಗಾಗ ಏನು ಹೇಳಿದ್ದೆ, ಹಾರ್ಟ್ ಅಟ್ಯಾಕ್ ಉಳಿದವ್ರಿಗೆ 10ರಾಗ ಒಬ್ರಿಗಾದ್ರೆ ನಿಮ್ಗೆ 10 3 ಮಂದಿಗೆ ಆಕ್ಕತ್ತಂದ್ರೆ ಅದು 3 ಇದ್ದಿದ್ದು 1-1.5 ಬರ್ತದೆ. ಅರ್ಧಕ್ಕರ್ಧ ಹಾರ್ಟ್ ಅಟ್ಯಾಕ್ ರಿಸ್ಕ್ 1 ವರ್ಷ ಕುಡಿಯೋದು ಬಿಟ್ರಿ ಅಂದ್ರೆ ನಾರ್ಮಲಿ ಬರ್ತದೆ. 5 ವರ್ಷ ಒಟ್ಟ ನೀವು ಕುಡಿಲಿಲ್ಲ ಅಂತಂದ್ರೆ ಉಳಿದವ್ರಿಗೆ ಯಾರೂ ಕುಡಿಲಾರ್ದವ್ರಿಗೆ ಹೆಂಗೆ ಲಿವರ್ ಕ್ಯಾನ್ಸರ್ ಇರೋಂಗಿಲ್ಲ, ಅವ್ರ ಲೆವೆಲಿಗೆ ನೀವು ಬಂದು ನಿಂತು ಬಿಡ್ತೀರಿ. ಅಂದ್ರೆ ನೀವು ಪೂರಾ ಚೊಕ್ಕ ಮನುಷ್ಯ ಆಗಿಬಿಡ್ತೀವಿ. ಮನುಷ್ಯ ಆಗಾಕ ಅವಕಾಶ ಐತಿ, ಆದರೆ ಮನುಷ್ಯ ಆಗಬೇಕು ಅನ್ನುವ ಸಂಕಲ್ಪ ಯಾರು ಮಾಡಬೇಕು? ನೀವೇ ಮಾಡಬೇಕು. ನಿಮ್ಮ ಸಂಕಲ್ಪವನ್ನು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಾಕ ಈ ಶಿಬಿರಗಳು ಸಹಾಯ ಮಾಡ್ತಾವೆ. ಅವ್ರು ಎಷ್ಟು ದಿವಸ ನಿಮ್ಮನ್ನು ಕಾಯವ್ರು? 7 ದಿವಸ ನಿಮ್ಮನ್ನು ಕಾಯ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ವರ್ಷಾನುಗಟ್ಟಲೆ ಬಂದು ನಿಮ್ಮ ಮನೆ ಕಾಯೋಕ್ಕಾಗತ್ತೇನೋ ಅವ್ರಿಗೆ?
ಇಲ್ಲ, ನಿಮ್ಮಲ್ಲೇ ಬರಬೇಕು. ನಾನು ಸುಧಾರಿಸ್ಬೇಕು, ನಾನು ಆರೋಗ್ಯವಂತನಾಗಬೇಕು. ಈಗ ನಿಮಗೆ ಕುಡುಕರು ಅಂತ ಕರೆದ್ರೆ ಚಲೋ ಅನ್ನಿಸ್ತತೆ? ಅನ್ಸಂಗಿಲ್ಲ, ಹೌದಲ್ಲ? ಮತ್ತು ಯಾಕೆ ಅನ್ನಿಸ್ಕೊಳ್ತೀರ ಅದನ್ನು ಬಿಟ್ಟರೆ ಅನ್ನೋದೇ ಬಿಟ್ಟು ಬಿಡ್ತಾರಲ್ಲ. ಮನ್ಯಾಗ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಇರ್ತಾರೆ. ನಿಮಗೇನು ಅನ್ಸೈತಿ, ಇದು ಬಾಟ್ಲಿ ನಿಮ್ಮ ದೋಸ್ತ ಅಂತ ನೀವು ತಿಳ್ಕೊಂಡಿರಿ. ಹೌದು, ಇದು ನಿಮ್ಮ ದೋಸ್ತ. ಆದರೆ ಎಂಥ ದೋಸ್ತ? ನಿಮಗೆ ಮೋಸ ಮಾಡುವಂತಹ ದೋಸ್ತ. ಎಂಥ ದೋಸ್ತ? ನಿಮಗೆ ಮೋಸ ಮಾಡುವಂತಹ ದೋಸ್ತ ಅಂತಂದರೆ ಇದು ಸರಿ. ಅಂಥ ಮೋಸ ಮಾಡುವಂಥ ದೋಸ್ತ ನಿಮಗೆ ಬೇಕಾ? ಬೇಡ. ನಿಮ್ಮ ಮನೆಯನ್ನವರಷ್ಟು ನಿಮಗೆ ಪ್ರೀತಿ ಮಾಡೋರು ಜಗತ್ತಿನಾಗ ಎಲ್ಲೂ ಯಾರೂ ಸಿಗುವುದಿಲ್ಲ. ಯಾವ ದೋಸ್ತನೂ ಇದ್ರೂ ನಿಮ್ಮ ಮನೆಯನ್ನವ್ರ ಗತೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಅಂದಮ್ಯಾಗ ನಿಮ್ಮ ಮನೆಯನ್ನವರ ಪ್ರೀತಿಗೋಸ್ಕರ ಈ ಮೋಸ ಮಾಡೋ ದೋಸ್ತನ ಕಟ್ಕೊಂಡು ಏನು ಮಾಡ್ತೀರಪ್ಪ? ಈಗ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಧರ್ಮಸ್ಥಳದ ಮಠದಾಗ ಆರಾಮಾಗಿ ಇರ್ಬೋದಿತ್ತು. ಅವರು ಅಷ್ಟು ದೊಡ್ಡ ದೇವಸ್ಥಾನ ಐತಿ, ಮಠ ಐತಿ. ನಾನು ಅಲ್ಲೇ ಉಡುಪಿ ಹತ್ರ ಮಣಿಪಾಲದಾಗ ಕಲ್ತಿದ್ದು. ಅವ್ರಿಗೇನು ಬೇಕಾಗಿತ್ತೇನು ಇಷ್ಟೆಲ್ಲ ಮಾಡಿ ನಿಮ್ಮಂಥವ್ರನ್ನ ಉಜ್ವಲ ಮಾಡಬೇಕಂತ? ತಮ್ಮ ಪಾಡಿಗೆ ಅವರ ಆರಾಮ ಅದಾರ. ಅವರಲ್ಲಿ ಯಾರ ಸಂಬಂಧ ಪಾಪ ಮಹಾನುಭಾವರು ಇದನ್ನು ಮಾಡಾಕತ್ತಾರ? ಎಲ್ಲರಿಗೂ ಒಳ್ಳೇದು ಆಗಲಿ. ಈ ಕಾರ್ಡ್ ಮ್ಯಾಗ ಎಷ್ಟು ಚಂದ ಒಂದು ಬರ್ದಾರ ವೀರೇಂದ್ರ ಹೆಗ್ಗಡೆ ಅವರು ಬರೆದದ್ದು, ನಡೆಯುವವರು ಜಾರದಂತೆ. ಅಂದ್ರೆ ನೀ ನಡ್ಕೋತ ಹೊಂಟಿರ್ತಿ, ಜಾರ್ಕೊಂಡು ಬೀಳಬಾರ್ದು. ಜಾರಿದವರು ಬೀಳಿದಂತೆ. ನಿನ್ನ ಕಾಲು ಜಾರಿದ್ರೂ ನೀ ದಡಗ್ಗಂತ ಕೆಳಗೆ ಬೀಳಬಾರ್ದು. ಬಿದ್ದವರನ್ನು ಮೇಲೆತ್ತುವುದೇ ಜನಜಾಗೃತಿ ಕಾಯಕ. ಕೆಳಗೆ ಬಿದ್ದವ್ರನ್ನ ಕೈ ಹಿಡಿದು ಮ್ಯಾಗೆ ಎತ್ತುವುದೇ ಕಾಯಕ ಅಂಥೇಳಿ ಇಲ್ಲಿ ಹೆಗಡೆಯವರು ಬರೆದಿದ್ದನ್ನು ಬರ್ದಾರ. ಅದಕ್ಕೆ ನೀವು ಕೆಲವರು ನಡೆಯಕತ್ತೀರಿ, ಜಾರು ಲಕ್ಷಣದಾಗದಿರಿ. ಕೆಲವರು ಜಾರೀರಿ, ಅವ್ರನ್ನ ಹಿಡಿಬೇಕು. ಕೆಲವ್ರು ನೆಲಕ್ಕೆ ಬಿದ್ದಿರಿ, ಅವ್ರ ಮ್ಯಾಲೆ ಎತ್ತಬೇಕು. ಅದು ಮೂರನ್ನು ಕೂಡ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನವರು ಒಂದಲ್ಲ ಎರಡಲ್ಲ ಮೂರಲ್ಲ 2063ನೇ ಶಿಬಿರ ಅಂತಿದ್ದು. ಅಂತಹ ವಿಶೇಷ ಅವ್ರು ಮಾಡಾಕತ್ತಾರು. ನೀವು ಏನಿಲ್ಲ 61 ಮಂದಿ ಬಂದಿರಿ. ನೀವು ಅಷ್ಟೂರು 61 ಮಂದಿ ಈ ವ್ಯಸನ ಬಿಟ್ಟು ಮತ್ತೆ ಹೊಳ್ಳಿ ಅದರ ಕಡೆ ತಿರುಗಿ ನೋಡದೇ ಇದ್ದರೆ ಅದರಂತಹ ಮಹಾದಕ್ಷಿಣೆ ಆ ಮಂಜುನಾಥನಿಗೆ ಇದಕ್ಕೆ ದೊಡ್ಡದ ನೀವು ಯಾವುದೂ ಕೊಟ್ಟರೂ ಹತ್ತೋದಿಲ್ಲ. ಅದಕ್ಕೆ ಧರ್ಮಸ್ಥಳದ ಮಂಜುನಾಥನಿಗೆ ಏನಾರ ನಿಮಗೆ ದಕ್ಷಿಣೆ ಕೊಡಬೇಕು ಅಂತ ನಿಮ್ಮ ಹೃದಯ ಅಂತರಾಳದಿಂದ ಇತ್ತು ಅಂದ್ರೆ ಈ ನಿಮ್ಮ ಕುಡಿತನ್ನು ಇಲ್ಲೇ ಬಿಟ್ಟು ಜೀವನ ಪರ್ಯಂತ ಅದನ್ನು ಮುಟ್ಟಂಗಿಲ್ಲ, ಮುಟ್ಟಬಾರದು ಆ ಶಪಥ ಮಾಡಿ ಅದನ್ನು ಪಾಲಿಸಿದ್ರೇ ಮಂಜುನಾಥನಿಗೆ ನೀವು ನಿಜವಾಗಿ ದಕ್ಷಿಣೆ ಕೊಟ್ಟಂತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘದವರಿಗೆ ಇಷ್ಟೊಂದು ಉತ್ಸಾಹದಿಂದ ನೀವೆಲ್ಲ ಕುಂತು ಸಮಾಧಾನದಿಂದ ಕೇಳಿದವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ.